ಎಷ್ಟು ದಿನ ಆಗ್ಲಿ ಸಫಾರಿ ವಾಪಸ್ ತಗೊಳ್ಳೋ ಗಂಟೆ ನಮ್ಮ ಹೋರಾಟ ನಿಲ್ಲಲ್ಲ. ನಾವಿಲ್ಲಿ ಕಂಟಿನ್ಯೂ ಮಾಡ್ತೀವಿ ಸ್ಟ್ರೈಕ್ ನ. ನೋಡೇ ಬೋಣ ಯಾರು ಏನು ಅನ್ನೋದನ್ನ ನಾವೆಚ್ಚೋ ಸರ್ಕಾರ ಹೆಚ್ಚು ನೋಡೋಣ. ಇದು ನಮ್ಮ ತಾಯಿನ ನಾವು ಉಳಿಸ್ಕೊಳಕ್ ಹೋರಾಟ ಮಾಡ್ತಿದೀವಿ. ತಾಯಿ ಮಾರಾಟ ಮಾಡೋರು ಹೋರಾಟ ಮಾಡ್ಲಿ ನೋಡೋಣ ತಾಕತ್ತಿದ್ರೆ. ನಾಳೆಯಿಂದ ಆಗೋದಲ್ವಾ ಎಲ್ಲರೂ ಅವರಾತ್ರಿ ಧರಣಿ ಮಾಡೋವಲ್ವ ನಾವು ಆಗೋದಲ್ವಾ? ಎಲ್ಲರಿಗೂ ಫೋನ್ ಮಾಡಿ, ಜೊತೆಗೆ ಎಲ್ಲ ಊರುಗಳು ಅಲ್ಲೆಲ್ಲೂ ಕೂತ್ಕೊಳ್ಳಿ, ಇಲ್ಗೂ ಬರ್ಲಿ ನೋಡೋ ಸರ್ಕಾರನ ಯಾವ ತರ ಸರ್ಕಾರ ಮಾಡಿದ್ರು. ಅಲ್ಲ ಊರ್ಲೆ ರೋಡಲ್ಲಿ ಕೂತ್ಕೊಳ್ಳಿ, ಅವರು ಇಲ್ಲಿ ಬರೋರು ಬರ್ಲಿ. ನಾ ಸರ್ಕಾರ ಕೇಳ್ತೀನಿ, ಉಸ್ತುವಾರಿ ಸಚಿವರಿಗೆ, ಸಿದ್ದರಾಮಯ್ಯನವ್ರೆ, ನೀವು ಇದು ನಮ್ಮ ತಾಯಿ ಒಂದಿಗೆ ನೀವು ಆಟ ಆಡ್ತಿದ್ದೀರಾ. ಯಾವ್ದೇ ಕಾರಣಕ್ಕೂ ನಮ್ಮ ತಾಯಿನ ಬಿಡಲ್ಲ. ಮುಂದಿನ ಪೀಳಿಗೆಗೆ ನಾವು ಉಳಿಸ್ಬೇಕು. ಯಾರ ರೆಸಾರ್ಟ್ ಮಾಲೀಕರು ಸಫಾರಿನ ಕಾಡೊಂದಿಗೆ ಕಾಡೊಂದಿಗೆ ಯಾಕ್ರಿ ಆಟ ಆಡ್ಬೇಕು? ಕಾಡೊಂದಿಗೆ ಯಾಕೆ ಆಟ ಆಡ್ಬೇಕು? ಒಳಗಡೆ ಕಾಡೊಳಗೆ ನಿಮ್ಗೆ ಏನ್ ಕೆಲ್ಸ? ಯಾಕೆ ಅಲ್ಲಿ ರೆಸಾರ್ಟ್ ಮಾಡ್ಬೇಕು? ಯಾಕೆ ಮೋಜು ಮಸ್ತಿ ತಾಂಡವನ್ನೇ ಮಾಡ್ಕೊಂಡಿದ್ರೆ ನೀವು? ಕಾಡ್ನ ಮೋಜು ಮಸ್ತಿ ತಾಂಡ ಮಾಡ್ಕೊಂಡಿದ್ರೆ ಗಲಾಟೆ ಮಾಡಿಸ್ತೀರಾ? ಗಲಾಟೆ ಮಾಡಿದ್ರೆ ನಮ್ ಪ್ರಾಣವೇ ಹೋಗ್ಲಿ, ರೆಡಿ. ನಮ್ ಪ್ರಾಣ ಕೊಡಕ್ ರೆಡಿ ಇದೀವಿ ನಾವು. ತಗೊಳ್ಳೋದು ಏನೋ ಬಂದು ನಮ್ ಪ್ರಾಣ ಕೊಡ, ನಮ್ ತಾಯಿನ ನಾವು ಕೊಡಲ್ಲ. ಹಾಗಾಗಿ ಗಣೇಶ್ ಪ್ರಸಾದ್ ಅವರು ಹೇಳಿದರೆ ಒಂದು ಪದ ಅಲ್ಲಿ ರೈತರ ಪದ ಇಲ್ಲ. ಗಣೇಶ್ ಪ್ರಸಾದ್ ವಾಕ್ಯ ನೋಡಿ, ಇದರಲ್ಲಿ ಒಂದು ಮಾತು ರೈತರ ಪದ ಇಲ್ಲ ಅಲ್ಲಿ. ಯಾಕಂದ್ರೆ ರೈತರು ಗೆಲ್ಸಿದಾರ, ಎಂಡಿಂಗ್ ಕ್ಲಾಸ್ ಗೆಲ್ಸಿದಾರ ಅಂತ ಗಣೇಶ್ ಪ್ರಸಾದ್. ನೀವು ನೋಡ್ಕೊಳ್ಳಿ, ಗಣೇಶ್ ಪ್ರಸಾದ್ ನಾವು ಯಾವತ್ತು ಕೈ ಕೊಡ್ತಾರೆ ಅಂತ. ಮುಂದೆ ಎಲೆಕ್ಷನ್ ನಾವೇ ದುಡ್ಡು ಕೊಡ್ತೀವಿ ನಿಮ್ಗೆ, ನಾವೇ ದುಡ್ಡು ಕೊಟ್ಟು ನಿಮ್ಮೆಲ್ಲರಿಗೂ ಓಟ್ ಹಾಕ್ತೀವಿ. ನಿಮ್ ಕೈ ನೀವ್ ಏನಂದ್ರೆ ನಿಮ್ಗೆ ರೈತರೆಲ್ಲ ಮಾಡ್ಬೇಕು, ಅವ್ರ ಜಮೀನು ಮಾಡ್ಬೇಕು. ನೀವು ನಾವು ಭಿಕ್ಷೆ ಬೇಡಕ್ ಮಾಡ್ತೀರ. ನೀವು ಒಂದು ಪದ ಅಲ್ಲಿ ರೈತರ ಪದ ಇಲ್ಲ. ಅಲ್ಲಿ ರೈತನ ಒಂದು ಪದನ ನಿಮ್ಗೆ ಕೋಟಲ್ ಮಾಡಿಲ್ವಲ್ಲ ನೀವು. ಏನ್ ಸಿಗ್ತೀರ ಒಟ್ಟಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಗಣೇಶ್ ಪ್ರಸಾದ್ ಅವರು ಈ ಕ್ಷೇತ್ರದ MLA ನೀವು. ರೈತರು ಬೇಡ ನಿಮ್ಗೆ? ಅವ್ರ ಜೀವನ ಕಟ್ಕೋತಾರಪ್ಪ, ಬೇರೆ ಬೇರೆ ದಾರಿ ತೋರಿಸಿ ಅಂತ ಹೇಳ್ತೀವಿ ನಾವು. ಆಯ್ತು, ಅವ್ರ ಪರ ಹೋರಾಟ ಮಾಡಿ. ಆದ್ರೆ ರೈತ ಎಷ್ಟು ಜನ ಇದಾವೋ ಅನ್ನ ಉಣ್ಣಲ್ವ ನೀವು? ರೆಸಾರ್ಟ್ ತಿಂತಾರೆ, ದುಡ್ಡು ತಿಂತಾರೆ. ಒಂದು ಪದ ನೀವು ಸಫಾರಿ ಬೇಡ ಅಂತ ಇದುವರೆಗೂ ನೀವು ಹೇಳಿಲ್ವಲ್ಲ. ಇನ್ನ ಗೆಲ್ಸಿರೋರು ಯಾರು ನಿಮ್ಗೆ ಗೊತ್ತಾಯ್ತ? ಮುಂಚೆ ಆಟ ಆಡಿ, ಎಲ್ಲಿ ಗಂಟೆ ಆಟ ಆಡಿದ್ರೆ ಆಟ ಆಡಿ, ನಾವು ಆಡ್ತೀವಿ, ನಮ್ಗೂ ಗೊತ್ತು, ಆಟ ಆಡ್ತೀವಿ. ನಿಮ್ಗೇನು ರೈತರ ಬಗ್ಗೆ ಗೌರವ ಇದ್ರೆ ಇವತ್ತೇ ಸರ್ಕಾರ ಕೇಳಿ ಸಫಾರಿ ವಾಪಸ್ ತೆಗಿಸಿ. ನಾವು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಹೋರಾಟ ಮಾಡೇ ಮತ್ತು ಇಲ್ಲಿ ಅವ್ರು ನಮ್ಮ ಅಣ್ಣ ತಮ್ಮಿಂದ್ರೆ. ಅವ್ರ ಜೀವನ ಹಾಳು ಮಾಡಕ್ ನಾವು ಬಂದಿಲ್ಲ. ಅಲ್ಲಿ ಕೆಲಸ ಮಾಡ ಅವರು ನಮ್ಮ ಅಣ್ಣ ತಮ್ಮಿಂದ್ರೆ, ಅವರು ರೈತರೇ. ಹಾಗಾಗಿ ಅವರು ಹೊಟ್ಟೆ ಮೇಲೆ ಹೊಡೆಯಬೇಕು ನಮ್ಮ ಉದ್ದೇಶ ಇಲ್ಲ. ಕಾಡು ಉಳಿದ್ರೆ ಎಲ್ಲವೂ ಹೋಯ್ತು, ಕಾಡು ಇಲ್ಲ ಅಂದ್ರೆ ಏನೂ ಆಗಲ್ಲ. ಇವತ್ತು ನೋಡಿ 47 ಡಿಗ್ರಿ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಅಣ್ಣ ತಮ್ಮಿಂದ್ರೆ ನಮ್ಮ ಬೇರೆ ಭಾವಿಲ್ಲ. ಅವ್ರು ಏನೋ ಯಾಕೆ ಬಂದ್ರೆ ನನಗೆ ಗೊತ್ತಿಲ್ಲ, ಅವ್ರ ಮೇಲೆ ನಮಗ್ ಗೌರವ ಇದೆ. ಅವರು ಹೋರಾಟ ಮಾಡಿದ್ರೆ ಏನು ಕಾನೂನು ಚೌಕಟ್ಟು ಹೋರಾಟ ಮಾಡಿ ಸ್ವಾಗತ. ನಾವೇನವರ ಹಕ್ಕುಗಳನ್ನ ಕಿತ್ಗಳಲ್ಲ. ನಮ್ಮ ಹಕ್ಕುಗಳು ನಮ್ಗೆ ಹೆಂಗಿದೆ ಅವ್ರಿಗೂ ಹಕ್ಕುಗಳಿದೆ. ಹಾಗಾಗಿ ಶಾಂತಿಯುತವಾಗಿ ನೀವು ಹೋರಾಟ ಮಾಡಿ, ನಾವು ಹೋರಾಟ ಕೊನೆಗೆ ಎಲ್ಲಿ ಬಂದಿತ್ತ ನೋಡೋಣ. ಶಕ್ತಿನ, ರೈತರ ಶಕ್ತಿನ ನಾವು ತೋರಿಸ್ತೀವಿ. ಈ ಚಾಮರಾಜ ಜಿಲ್ಲೆ 2 ಕೊಂಡಿ ಏನಿದೆ, ಕೊಂಡಿನ ನಾವು ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ವಿಶೇಷವಾದ ಒಂದು ಸ್ಥಾನ ಇದೆ ಚಾಮರಾಜ ಜಿಲ್ಲೆಗೆ. ಅದು MLAಗಳಿಗೆ ಗೊತ್ತಾಗಲ್ಲ. ಅವ್ರಿಗೆ ಏನಿದ್ರು ಬರಬೇಕು, ನಾವು ದೊಡ್ಡ ನೋಡಿ ಕಾಕಂತ ಯಾವ ಸೈಂಟಿಫಿಕ್ ಇವ್ರಿಗೆ ಸೈಂಟಿಫಿಕ್ ಅಂತ ಎಲ್ಲಿ ಹೋಗ್ತಾ ಬಂದಿರಪ್ಪ? ಸೈಂಟಿಫಿಕ್ ಏನ್ ಸೈಂಟಿಫಿಕ್ ಏನ್ ಅರ್ಥ? ಇವ್ರಿಗೆ ಕಾಡ್ ಉಳಿಸಿದವ್ರು ಯಾರು? ಕಾಡ್ ಬೆಳೆಸಿ ಇವತ್ತು ನೀವು ಸೈಂಟಿಫಿಕ್ ಮಾಡಿ ಎಲ್ಲ ಬೆಟ್ಟಗಳನ್ನ ಹೊಡಿತಾರೆ. ಒಂದ್ ಕಡೆಯಿಂದ ಬೆಟ್ಟಗಳ Hey!